ಫ್ರೆಂಡ್ಸ್ ಒಂದ್ಸತ ಈ ತರ ಇಮೇಜಿನ್ ಮಾಡ್ಕೊಳ್ಳಿ, ನಿಮ್ಗೆ ಜ್ವರ ಬಂದಿದೆ, ಡಾಕ್ಟರ್ ಹತ್ರ ಹೋಗ್ತೀರಾ. ಅದಕ್ಕೆ ಡಾಕ್ಟರ್ ಚೆಕ್ ಮಾಡ್ಬಿಟ್ಟು ಒಂದ್ ಮೆಡಿಸನ್ ಅಥವಾ ಟ್ಯಾಬ್ಲೆಟ್ ನ ಕೊಡ್ತಾರ. ಈಗ ನೀವು ಆ ಟ್ಯಾಬ್ಲೆಟ್ಸ್ ನ ಕೈಯಲ್ಲಿ ಇಟ್ಕೊಂಡು ದೇವ್ರ ಹತ್ರ ಕುತ್ಕೊಂಡು ಜ್ವರ ಕಡಿಮೆ ಆಗ್ಲಿ ಅಂತ ಮಂತ್ರ ಜಪಿಸ್ತಾ ಇದ್ರೆ ಜ್ವರ ಕಮ್ಮಿ ಆಗುತ್ತಾ, ಅಥವಾ ಆ ಒಂದು ಟ್ಯಾಬ್ಲೆಟ್ ನ ಬಾಯಿಗೆ ಹಾಕೊಂಡು ನುಂಗಿದ್ರೆ ಕಡಿಮೆ ಆಗುತ್ತಾ? ಆಬ್ವಿಯಸ್ಲಿ ಆ ಒಂದು ಮೆಡಿಸನ್ ನಿಮ್ಮ ಬಾಡಿ ಒಳಗಡೆ ಹೋದ್ರೆ ಮಾತ್ರ ಆ ಒಂದು ಜ್ವರ ವಾಸಿ ಆಗೋದು, ರೈಟ್? ವೇಟ್ ಮಾಡಿ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ಪಾತ್ರೆಗೆ ಅಕ್ಕಿ ಹಾಕಿ ಸ್ಟವ್ ಮೇಲೆ ಇಟ್ಟು ಬೆಂಕಿ ಹಚ್ಚಿದಾನೆ ಅನ್ನ ಆಗುತ್ತೆ ಅಂದ್ಬಿಟ್ಟು ಬರೀ ನೀವು ಊಹೆ ಮಾಡ್ಕೊಳ್ತಾ ಇದ್ರೆ ಅದು ಊಟ ಆಗುತ್ತಾ? ಖಂಡಿತ ಇಲ್ಲ ಅಲ್ವಾ? ಅದಕ್ಕೆ ಸರಿಯಾಗಿ ನೀರು ಅಕ್ಕಿ ಬೆಂಕಿ ಎಲ್ಲ ಹಚ್ಚಿ ಅದನ್ನ ನೀಟಾಗಿ ಪ್ರೊಸೆಸ್ ಮಾಡಿದ್ರೆ ಮಾತ್ರನೇ ಅದು ಅನ್ನ ಆಗಿ ಸರಿಯಾಗಿ ಬದಲಾಗುತ್ತೆ. ಸೊ ನಾನು ಯಾಕೆ ಈ ಸಿಂಪಲ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ಗೊತ್ತಾ? ಒಂದು ಮೆಡಿಸನ್ ತಗೊಂಡ್ರೆ ಯಾವ ರೀತಿ ನಮ್ಮ ರೋಗ ವಾಸಿ ಆಗುತ್ತೋ, ಬೆಂಕಿ ಇದ್ರೆ ಮಾತ್ರನೇ ಯಾವ ತರ ಅನ್ನ ಆಗುತ್ತೋ, ನಮ್ಮ ಲೈಫಲ್ಲಿ ಕೂಡ ಅಷ್ಟೇ ಫ್ರೆಂಡ್ಸ್. ನೀವು ಬರೀ ಗೋಲ್ ಸೆಟ್ಟಿಂಗ್ ಮಾಡಿದ್ರೆ ಸಾಲದು, ಆ ಒಂದು ಗೋಲ್ಗೆ ಬೇಕಾಗಿರೋ ಬೆಂಕಿ ನಿಮ್ಮಲ್ಲಿ ಇರಬೇಕು. ಇನ್ನೇನ್ ಕೆಲವು ದಿನ ಅಷ್ಟೇ ಹೊಸ ವರ್ಷ ಶುರು ಆಗ್ತಾ ಇದೆ. 2025 ಮುಗಿದು 2026 ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಹೊಸ ಡೈರಿ ತಗೊಂಡು ನಾನು ಜಿಮ್ಗೆ ಹೋಗ್ತೀನಿ, ಬಿಸ್ನೆಸ್ ಮಾಡ್ತೀನಿ, ಕೋಟಿ ದುಡಿತೀನಿ ಅಂತ ಲಿಸ್ಟ್ ಬರೀತಾರೆ. ಆದ್ರೆ ಒಂದ್ ಕೈ ಸತ್ಯ ಹೇಳ, ಜನವರಿ 15 ಬರೋ ಅಷ್ಟೊತ್ತಲ್ಲಿ 90 ಜನ ಒಂದು ಗೋಲ್ಸ್ ಮರ್ತ್ ಬಿಟ್ಟಿರ್ತಾರೆ. ಯಾಕೆ? ಆದ್ರೆ ಅವ್ರಿಗೆ ಗೋಲ್ ಅಚೀವಿಂಗ್ ಮೈಂಡ್ ಸೆಟ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಈ ಗೋಲ್ ಸೆಟ್ ಮಾಡೋದು ತುಂಬಾ ಕಷ್ಟನೇ ಅಲ್ಲ ಫ್ರೆಂಡ್ಸ್, ಯಾರು ಬೇಕಿದ್ರು ಮಾಡ್ತಾರೆ. ಆದ್ರೆ ಅದನ್ನ ರಿಯಾಲಿಟಿ ಮಾಡೋಕೆ ಬೇಕಾಗಿರೋ ಕ್ವಾಲಿಟಿ ಇದೆ ಅಲ್ಲ, ಅದು ಮುಖ್ಯ. ಸೊ ಇವತ್ತು ನಾವು ಡಿಸೈಡ್ ಮಾಡೋಣ, ಬರೀ ಕನ್ಸ್ ಕಾಣೋದಲ್ಲ, ಅದನ್ನ ಅಚೀವ್ ಮಾಡಕ್ಕೆ ಬೇಕಾಗಿರೋ 3 ಹಿಡನ್ ಕ್ವಾಲಿಟೀಸ್ ಯಾವುದು ಅಂತ ನೋಡ್ಬಿಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ತರ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮ್ಮ ಮುಂದೆ ತರಕ್ಕೆ ಒಂದು ಲೈಕ್ ಮಾಡಿ. ಅದೇ ತರ ಚಾನಲ್ಗೆ ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆನ್ ಅಲ್ಲಿ ಇಟ್ಕೊಳ್ಳಿ. ಇನ್ನ ಬನ್ನಿ, 1 ಸೆಕೆಂಡ್ ಲೇಟ್ ಮಾಡಿದ್ರೆ ವಿಡಿಯೋನ ಶುರು ಮಾಡೋಣ. ಫ್ರೇಮ್ ವರ್ಕ್ ನಂಬರ್ 1, ಡಿಸಿಷನ್ ಮೇಕಿಂಗ್. ಮೊದಲನೇ ಕ್ವಾಲಿಟಿ, ನಮಗೆ ಗ್ರೋತ್ ಬೇಕು ಅಂತಂದ್ರೆ ಇರ್ಲೇಬೇಕಾದ ಗುಣ ಡಿಸಿಷನ್ ಮೇಕಿಂಗ್ ಎಬಿಲಿಟಿ, ಅಂದ್ರೆ ಸರಿಯಾದ ಸಮಯಕ್ಕೆ ನಿರ್ಧಾರ ತಗೊಳ್ಳೋ ಕೆಪಾಸಿಟಿ. ನೋಡಿ ಫ್ರೆಂಡ್ಸ್, ನಮ್ಮಲ್ಲಿ ತುಂಬಾ ಜನಕ್ಕೆ ಲೈಫ್ ಅಲ್ಲಿ ಮುಂದೆ ಬರಬೇಕು ಅಂತ ಆಸೆ ಇರುತ್ತೆ, ಬರ್ನಿಂಗ್ ಡಿಸೈರ್ ಕೂಡ ಇರುತ್ತೆ. ಆದ್ರೆ ಒಂದು ಡಿಸಿಷನ್ ತಗೊಳ್ಬೇಕಾದಾಗ ನಮ್ಗೆ ಫಿಯರ್ ಆಫ್ ಫೇಲ್ಯೂರ್ ಅಡ್ಡ ಬರುತ್ತೆ. ಒಂದ್ ವೇಳೆ ನಾನು ಸೋತ್ ಹೋಗ್ಬಿಟ್ರೆ ಜನ ಏನ್ ಅನ್ಕೊಳ್ತಾರೆ, ನನ್ನ ಹತ್ರ ನಿಜವಾಗ್ಲೂ ಅಷ್ಟೊಂದು ಟ್ಯಾಲೆಂಟ್ ಇದೆಯಾ? ಹೀಗೆ ಓವರ್ ಥಿಂಕಿಂಗ್ ಮಾಡ್ತಾ ನಾವು ನಮ್ಮ ಡಿಸಿಷನ್ ತಗೊಳ್ಳೋದು ಡಿಲೇ ಮಾಡ್ತಾ ಇರ್ತೀವಿ. ನಾಳೆ ಮಾಡೋಣ, ಇನ್ನು ಟೈಮ್ ಇದೆ ಅಲ್ವಾ ಅಂತ ಮುಂದುಡಿತಾ ಇರ್ತೀವಿ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ, ಇದು ನಿಮ್ಗೆ ಲೈಫ್ ಲಾಂಗ್ ನೆನಪಿರುತ್ತೆ. ಈಗ ನಿಮಗೆ ತುಂಬಾ ಹಸಿವಾಗಿದೆ, ನಿಮ್ಮ ಮುಂದೆ ಒಂದು ಅದ್ಭುತವಾದ ಊಟ ಇದೆ. ಈಗ ನೀವು ಊಟ ತಿನ್ಲಾ ಬ್ಯಾಡೋ, ಇದು ಚೆನ್ನಾಗಿರುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ರೆ ಅದು ಏನು ಆಗಲ್ಲ. ಅದೇ ಊಟನ ನೀವು 2 ದಿನ 3 ದಿನ ಹಂಗೆ ಬಿಟ್ರೆ ಏನಾಗುತ್ತೆ? ಆ ಊಟ ಕೆಟ್ಟೋಗುತ್ತೆ, ಆಮೇಲೆ ಅದನ್ನ ತಿನ್ನಕ್ ಗುಣನೂ ಆಗಲ್ಲ. ಸೊ ಸೇಮ್ ನಮ್ಮ ಲೈಫಲ್ಲಿ ಕೂಡ ಬರೋ ಆಪರ್ಚುನಿಟೀಸ್ ಕೂಡ ಸೇಮ್ ಈ ತರ ಇರುತ್ತೆ. ನೀವು ಬೆಳಿಬೇಕು ಅನ್ನೋ ಹಸಿವು ನಿಮ್ ಕಡೆ ಇದೆ, ಪ್ಲಸ್ ನಿಮ್ ಕಡೆ ಅವಕಾಶ ಕೂಡ ಇದೆ. ಆದ್ರೆ ನೀವು ಟೈಮ್ ಸರಿಯಾಗಿ ಡಿಸಿಷನ್ ತಗೊಂಡಿಲ್ಲ ಅಂತಂದ್ರೆ ಆ ಒಂದು ವ್ಯಾಲ್ಯೂಬಲ್ ಆಪರ್ಚುನಿಟಿ ಕೂಡ ಆ ಒಂದು ಊಟ ತರ ಕೆಟ್ಟೋಗುತ್ತೆ, ಮತ್ತೆ ನಿಮ್ಗೆ ಅದು ಯಾವತ್ತೂ ಸಿಗಲ್ಲ. ಚಾಂಪಿಯನ್ಸ್ ಮತ್ತು ಮೆಡಿಕಲ್ ಜನರಿಗೆ ಇರೋ ಮೈನ್ ಡಿಫರೆನ್ಸ್ ಇದೆ. ಚಾಂಪಿಯನ್ಸ್ ಗಳಿಗೆ ಗೊತ್ತು ಯಾವ್ದೊಂದು ಡಿಸಿಷನ್ 100% ಪರ್ಫೆಕ್ಟ್ ಆಗಿರಲ್ಲ ಅಂತ, ಆದ್ರೂ ಅವರು ರಿಸ್ಕ್ ನ ತಗೊಳ್ತಾರೆ, ಏನಾದ್ರೆ ಅದಾಗ್ಲಿ ನೋಡೋಣ ಅಂತ. ಸೊ ನಿಧಾನವಾಗಿ ಯೋಚನೆ ಮಾಡಿ, ನೀವು ಯಾವ ಡಿಸಿಷನ್ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದೀರಾ, ಯಾವ ಕೆಲಸನ ಆಕ್ಷನ್ ಮಾಡ್ತಾ ಇದ್ದೀರಾ, ಇದನ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಇದನ್ನ ನೆನ್ಪಿಟ್ಕೊಳ್ಳಿ, ನೀವು ಎಷ್ಟು ಡಿಸಿಷನ್ ಲೇಟ್ ಮಾಡ್ತಾ ಹೋಗ್ತಾ ಇರ್ತೀರೋ ನಿಮ್ಮ ಗ್ರೋತ್ ಕೂಡ ಅಷ್ಟು ಲೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಚಾಪ್ಟರ್ ನಂಬರ್ 2, ದ ರಿಯಲ್ ಕಾನ್ಫಿಡೆನ್ಸ್. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್, ಕಾನ್ಫಿಡೆನ್ಸ್. ಅಂದ್ರೆ ದಯವಿಟ್ಟು ಕನ್ಫ್ಯೂಸ್ ಹಾಕೋಬೇಡಿ, ನಾನು ಹೇಳ್ತಾ ಇರೋದು ಏನೋ ಮೋಟಿವೇಶನ್ ಕೊಡೋ ಒಂದು ಟೆಂಪರರಿ ಫೈರ್ ಬಗ್ಗೆ ಹೇಳ್ತಾ ಇಲ್ಲ. ಕೆಲವೊಂದು ಕಂಡೀಷನ್ ಹೇಗಿರುತ್ತೆ ಗೊತ್ತಾ? ಫೆಬ್ರವರಿ 29 ಇದ್ದ ಹಾಗೆ, ಅಂದ್ರೆ ಲೀಪ್ ಇಯರ್ ಅಂತ ಅಂತಾರಲ್ವಾ, 4 ವರ್ಷಕ್ಕೊಮ್ಮೆ ಬರುತ್ತೆ. ಯಾವ್ದೋ ಒಂದು ರೀಲ್ ನ ನೋಡಿದಾಗ ಅಥವಾ ಸಾಂಗ್ ಕೇಳಿದಾಗ ಒಂಥರ ಫುಲ್ ಜೋಶ್ ಬರುತ್ತೆ, ನಾನು ಪ್ರಪಂಚನ ಗೆಲ್ತೀನಿ ಅನ್ನೋ ತರ. ಅದಾದ್ಮೇಲೆ 2ನೇ ದಿನ ಆದ್ಮೇಲೆ ಮತ್ತೆ ಒಂದು ಹಳೆ ಕತೆಗೆ ಮತ್ತೆ ಡೌನ್ ಆಗ್ತೀರಾ. ನೋಡಿ ಫ್ರೆಂಡ್ಸ್, ಈ ಕಾನ್ಫಿಡೆನ್ಸ್ ಅನ್ನೋದು ತುಂಬಾ ಸೈಲೆನ್ಸ್ ಆಗಿರುತ್ತೆ. ಯಾರೋ ಲೈಫ್ ಅಲ್ಲಿ ನಿಜವಾಗ್ಲೂ ಗೆಲ್ತಾರೋ ಅವ್ರ ಹತ್ರ ಇರೋದು ಬ್ಲೆಂಡ್ ಬಿಲೀಫ್ ಅಲ್ಲ, ಅವ್ರ ಹತ್ರ ಇರೋದು ಸೆಲ್ಫ್ ಕಾನ್ಫಿಡೆನ್ಸ್. ಯಾವ ತರ ಅಂತಂದ್ರೆ, ನಾನು ಅನ್ಕೊಂಡಿರೋದೆಲ್ಲ 100% ಪರ್ಫೆಕ್ಟ್ ಆಗಿ ನಡೆಯುತ್ತೆ, ನಾನು ಗೆಲ್ತೀನಿ, ಈ ತರ ಒಂದು ಬಿಲೀವ್ ಮಾಡ್ತಾ ಇರ್ತಾರೆ. ಬಟ್ ಲೈಫ್ ಯಾವತ್ತೋ ಪ್ಲಾನ್ ಪ್ರಕಾರ ನಡೆಯೋದಿಲ್ಲ. ನಿಜವಾದ ಕಂಡೀಷನ್ ಏನು ಅಂತಂದ್ರೆ, ಒಂದ್ ವೇಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ, ನಾನು ಫೇಲ್ ಆದ್ರೂ, ಆ ಒಂದು ಸಿಚುವೇಶನ್ಸ್ ಕೈ ಮೀರಿದ್ರು ಕೂಡ ಅದನ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ನನ್ಗಿದೆ, ಅದನ್ನ ನಾನು ಫೇಸ್ ಮಾಡ್ತೀನಿ. ಸೊ ಈ ತರ ಒಂದು ಧೈರ್ಯ ಇದೆ ಅಲ್ವಾ, ಇದೇ ರಿಯಲ್ ಗ್ರೋತ್. ಸೊ ಇದನ್ನ ಒಂದು ರಿಸರ್ಚ್ ಅಲ್ಲಿ ಸಕ್ಸಸ್ ಸೈಕಾಲಜಿ ಅಂತ ಕರೀತಾರೆ. ನಿಮಗೆ ನಿಮ್ಮ ಮೇಲೆ ಡೌಟ್ ಬರೋದು ತುಂಬಾ ಕಾಮನ್. ಅದನ್ನ ನಿಮ್ಮ ಮೈಂಡ್ ನಿಮ್ಮನ್ನ ಈ ತರ ಪ್ರಶ್ನೆ ಮಾಡುತ್ತೆ, ಆದ್ರೆ ನೀವು ಅದನ್ನೆಲ್ಲ ಓವರ್ಕಮ್ ಮಾಡಿ ಸೆಲ್ಫ್ ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡ್ಕೋಬೇಕು. ಇನ್ನ ಫ್ರೇಮ್ ವರ್ಕ್ ನಂಬರ್ 3, ಕಿಲ್ ದ ಕಂಪ್ಲೈನಿಂಗ್ ಮೈಂಡ್ ಸೆಟ್. ಈ ಒಂದು ಮೂಲೆದು ತುಂಬಾ ಜನಕ್ಕೆ ಇಷ್ಟನೇ ಆಗಲ್ಲ, ಆದ್ರೆ ಇದು ಸತ್ಯ. ಈ ಒಂದು ಹೊಸ ವರ್ಷದಲ್ಲಿ ನೀವು ಡಿಲೀಟ್ ಮಾಡ್ಬೇಕಾದ್ರೆ ಒಂದು ಕೆಟ್ಟ ವೈರಸ್, ಕಂಪ್ಲೈನಿಂಗ್ ಮೈಂಡ್ ಸೆಟ್. ನೀವು ತುಂಬಾ ಜನರನ್ನ ನೋಡಿರ್ತೀರಾ, ಬರೀ ಅವರ ಲೈಫ್ ನಲ್ಲಿ ಅವರು ಕಂಪ್ಲೇಂಟ್ಸ್ ಹೇಳ್ಕೊಂಡೇ ಇರ್ತಾರೆ. ನೋಡಿ ಫ್ರೆಂಡ್ಸ್, ಈ ಒಂದು ಲೈಫ್ ನಲ್ಲಿ ಕಾಂಪಿಟೇಷನ್ ಅನ್ನೋದು ಇರ್ಲೇಬೇಕು. ಸೊ ಯಾರು ಬ್ಲೇಮ್ ಮಾಡ್ತಾ ಇರ್ತಾರೋ, ಯಾರು ಎಕ್ಸ್ಕ್ಯೂಸ್ ಕೊಡ್ಕೊಂಡು ಹೋಗ್ತಾ ಇರ್ತಾರೋ ಅವರು ಅಲ್ಲೇ ಇರ್ತಾರೆ. ಒಂದು ಗಾಡಿನ ಓಡಿಸದೆ ನಿಲ್ಸ್ಬಿಟ್ರೆ ಅದು ಹೇಗೆ ತುಕ್ಕು ಹಿಡಿತೋ, ಈ ಒಂದು ಕಂಪ್ಲೇಂಟ್ ಮಾಡ್ತಾ ಇರೋ ಮೈಂಡ್ ಸೆಟ್ ಕೂಡ ಅದೇ ತರ ತುಕ್ಕು ಹಿಡುತ್ತೆ. ನೀವು ಬೆಳಿಬೇಕು ಅನ್ನೋ ಹಸುವಿದ್ರೆ, ನಿಮ್ಗೆ ಯಾರು ಸಪೋರ್ಟ್ ಮಾಡಿಲ್ಲ ಅಂತಂದ್ರೂ ನಾನು ಬೆಳಿತೀನಿ ಅನ್ನೋ ಛಲ ನಿಮ್ ಕಡೆ ಇರಬೇಕು. ಸೊ ಸ್ಟಾಪ್ ಕಂಪ್ಲೇನಿಂಗ್, ಸ್ಟಾರ್ಟ್ ಆಕ್ಷನ್. ಸೊ ಫ್ರೆಂಡ್ಸ್, ನಾನು ಹೇಳಿರೋದೆಲ್ಲ ಬರೀ ಗೋಲ್ ಇಟ್ಕೊಂಡ್ರೆ ಸಾಲದು, ಗೋಲ್ ಅಚೀವರ್ ಆಗಬೇಕು. ಅದಕ್ಕೆ ಟೈಮ್ಗೆ ಡಿಸಿಷನ್ ತಗೊಳ್ಳಿ, ಸೈಂಟಿಫಿಕ್ ಆಗಿ ಕಾನ್ಫಿಡೆನ್ಸ್ ನ ಬೆಳೆಸ್ಕೊಳ್ಳಿ. ಈ ಒಂದು ಕಂಪ್ಲೇಂಟ್ ಮಾಡೋದನ್ನ ಬಿಟ್ಟು, ಎಕ್ಸ್ಕ್ಯೂಸ್ ಕೊಡೋದನ್ನ ಬಿಟ್ಟು ಬೇಗ ಆಕ್ಷನ್ಸ್ ನ ತಗೊಳ್ಳಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಅಂಡ್ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ನೀವು ಯಾವ ಡೇಟ್ ಗೆ ನೋಡ್ತಾ ಇದ್ರೆ ಅಂತ ಅಂದ್ಬಿಟ್ಟು ತಪ್ಪದೆ ಕಮೆಂಟ್ ಮಾಡಿ. ಅದೇ ತರ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡ್ಬಿಟ್ಟು
ಈ ತರ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. Until then, take care. Thanks for watching. This is Yashwant signing off. Bye guys.